ಹಾಯ್ ಎಲ್ಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೇಯಸ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ ಇದ್ದಾರೆ, ಯೂಟ್ಯೂಬ್ನಿಂದ ಹೊಸ ಬೆಂಕಿ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಲಿಕೇಶನ್ YT ಸ್ಟುಡಿಯೋಗೆ ಬಂದಿದೆ. ನೀವು ಫಸ್ಟಿಗೆ YT ಸ್ಟುಡಿಯೋನ ಓಪನ್ ಮಾಡಿದ ಮೇಲೆ ಅಲ್ಲಿ ಕಮ್ಯುನಿಟಿ ಅಂತಲ್ಲ, ಅದನ್ನು ಕ್ಲಿಕ್ ಮಾಡಿರಿ. ಅದರಲ್ಲಿ ಮಾಡರೇಷನ್ ಎಂಬ ಹೊಸ ಫ್ಯೂಚರ್ ಆ್ಯಡ್ ಆಗಿದೆ. ಅದರ ಕೆಳಗೆ 2 ಫ್ಯೂಚರ್ ಆ್ಯಡ್ ಆಗಿದೆ. ಇದರಲ್ಲಿ ಇಂಪಾರ್ಟೆಂಟ್ ಫಸ್ಟ್ ಒನ್ ಕಂಟೆಂಟ್ ಕಂಟ್ರೋಲ್ ಟೂಲ್ಸ್. ಇದು ಯಾವ ಫ್ಯೂಚರ್, ಯಾವ ಕಾರಣಕ್ಕೆ ಬಂದಿದೆ, ಈ ಒಂದು ಫ್ಯೂಚರ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದು ಸೆಟ್ಟಿಂಗನ್ನು ಆನ್ ಮಾಡಬೇಕಾಗ್ತದೆ. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಯಾಕೆ ತಡ ಮಾಡೋದು, ವಿಡಿಯೋನು ಶುರು ಮಾಡಿ. ಮೊದಲಿಗೆ ನೀವು YT ಸ್ಟುಡಿಯೋನ ಆನ್ ಮಾಡಬೇಕು. ನಾನು YT ಸ್ಟುಡಿಯೋ ಆನ್ ಮಾಡ್ತಿದ್ದೇನೆ. ಇಲ್ಲಿ 4ನೇ ಬಟನ್ ಉಂಟಲ್ಲ, ಕಮ್ಯುನಿಟಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಮಾಡರೇಷನ್ ಅಂತ ಹೊಸ ಫ್ಯೂಚರ್ ಆ್ಯಡ್ ಆಗಿದೆ. ಅದರ ಕೆಳಗೆ ಕಂಟೆಂಟ್ ಕಂಟ್ರೋಲ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕಮೆಂಟ್ ಆನ್ ನ್ಯೂ ಅಪ್ಲೋಡು, ಲೈವ್ ಚಾಟ್ ಮಾಡರೇಷನ್, ವ್ಯೂವರ್ ಪೋಸ್ಟ್, ಬ್ಲಾಕ್ಡ್ ವರ್ಡ್ಸ್, ಲಿಂಕ್ ಟೆಸ್ಟ್ ಅಂತ 5 ಫ್ಯೂಚರ್ ಆ್ಯಡ್ ಆಗಿದೆ. ಇಲ್ಲಿ ಫಸ್ಟಿಗೆ ಕಮೆಂಟ್ ಆನ್ ನ್ಯೂ ಅಪ್ಲೋಡ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ 2 ಆಪ್ಷನ್ ಬರುತ್ತದೆ, ಆನ್ ಆ್ಯಂಡ್ ಆಫ್. ಮತ್ತು ಕೆಳಗಿಲ್ಲಿ ಕಮೆಂಟ್ ಆನ್ ಮಾಡರೇಷನ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ 4 ಆಪ್ಷನ್ ಇದೆ: ನೌನ್, ಬೇಸಿಕ್, ಸ್ಟ್ರಿಕ್ಟ್, ಹೋಲ್ಡ್. ಮೊದಲಿಗೆ ನೌನ್ ಅಂದರೆ ಬೇರೆ ಯಾರು ಬಂದರೂ ಏನೇ ಕಮೆಂಟ್ ಮಾಡ್ಬೋದು. ಬ್ಯಾಡ್ ಕಮೆಂಟ್ ಕೂಡ ಹಾಕ್ಬೋದು, ಒಳ್ಳೆ ಕಮೆಂಟ್ ಕೂಡ ಹಾಕ್ಬೋದು. ಆ ಕಮೆಂಟು ಎಲ್ಲರಿಗೂ ಕೂಡ ನೋಡ್ಬೋದು. ಎರಡನೇದು ಬೇಸಿಕ್ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಂದು ಕಮೆಂಟ್ಗಳು ಹೈಡ್ ಆಗುತ್ತದೆ. ಕೆಲವೊಂದು ಕಮೆಂಟ್ ಯೂಟ್ಯೂಬ್ನವರೇ ಹೈಡ್ ಮಾಡ್ತಾರೆ. ಬ್ಯಾಡ್ ಕಮೆಂಟ್, ಬೇರೆ ಕಮೆಂಟ್, ಕೆಟ್ಟ ಕಮೆಂಟ್ ಎಲ್ಲ ಯೂಟ್ಯೂಬ್ ಅವರೇ ಹೈಡ್ ಮಾಡ್ತಾರೆ. ಮತ್ತು 3ನೇದು ಸ್ಟ್ರಿಕ್ಟ್. ಇದನ್ನು ಆನ್ ಮಾಡಿದರೆ ಆಟೋಮೆಟಿಕ್ಕಾಗಿ ಯಾರೇ ನಿಮಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೂ ಅದು ವಿಡಿಯೋ ನೋಡುವವರಿಗೆ ಶೋ ಆಗಲ್ಲ. ನಿಮ್ಮ ವಿಡಿಯೋ ನೋಡುವವರಿಗೆ ಅದು ಕಾಣುವುದಿಲ್ಲ. ಇದು ತುಂಬ ಬೆನಿಫಿಟ್ ಆಗ್ತದೆ. ಯಾರೇ ಕೆಟ್ಟ ಕಮೆಂಟ್ ಕೂಡ ಹಾಕಿದರೂ ವಿಡಿಯೋ ನೋಡುವವರಿಗೆ ಇದು ಕಮೆಂಟ್ನಲ್ಲಿ ಗೊತ್ತಾಗೋದಿಲ್ಲ. ಮತ್ತು 4ನೇದು ಹೋಲ್ಡ್ ಆಲ್. ಕೆಲವೊಂದು ಬ್ಯಾಡ್ ಕಮೆಂಟ್ಗಳು ಹೋಲ್ಡ್ ಮಾಡ್ತದೆ. ಈ 4ರಲ್ಲಿ ಇದನ್ನು 3ನೇ ಆಪ್ಷನ್ ಸ್ಟ್ರಿಕ್ಟ್, ಇದು ತುಂಬ ಒಳ್ಳೆಯ ಆಪ್ಷನ್ ಆಗ್ಬೋದು. ನಾನು ಇದು 3ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೇನೆ. ಬ್ಯಾಕ್ ಬಂದು 2ನೇ ಆಪ್ಷನನ್ನು ಲೈವ್ ಚಾಟ್ ಮಾಡರೇಷನ್, ಇದನ್ನು ಆನ್ ಮಾಡುವ. ಇದರಲ್ಲಿ 2 ಆಪ್ಷನ್ ಬರ್ತದೆ, ನೌನ್ ಆ್ಯಂಡ್ ಬೇಸಿಕ್ ಬರ್ತದೆ. ಇದರಲ್ಲಿ ನೌನ್ ಸೆಲೆಕ್ಟ್ ಮಾಡಿದರೆ ನಿಮ್ಮ ಲೈವ್ನಲ್ಲಿ ಯಾರು ಬೇಕಾದರೂ ಏನು ಕೂಡ ಕಮೆಂಟ್ ಮಾಡ್ಬೋದು, ಏನು ಕಮೆಂಟ್ ಕೂಡ ಹಾಕ್ಬೋದು. ಆದರೆ 2ನೇದು ಬೇಸಿಕ್ ಆನ್ ಮಾಡಿದರೆ ನಿಮಗೆ ಬ್ಯಾಡ್ ಕಮೆಂಟ್ ಹಾಕಿದರೂ ಯೂಟ್ಯೂಬ್ನವರು ರಿಮೂವ್ ಮಾಡ್ತಾರೆ. ಬೇರೆ ಕೆಟ್ಟ ಕಮೆಂಟ್ ಕೂಡ ಹಾಕಿದರೂ ಯೂಟ್ಯೂಬನ್ನು ರಿಮೂವ್ ಮಾಡ್ತಾರೆ. ಅದಕ್ಕೆ ನಾನು ಬೇಸಿಕನ್ನು ಕ್ಲಿಕ್ ಮಾಡ್ತೇನೆ. ಇದು ಒಳ್ಳೆ ಫೀಚರ್. ಇನ್ನೊಂದು ವ್ಯೂವರ್ ಪೋಸ್ಟ್, ಇದನ್ನು ಕ್ಲಿಕ್ ಮಾಡ್ತೇನೆ. ಇದು ಆನ್ ಆಫ್ ಅಂತ ಉಂಟು. ಇದು ಕಮ್ಯುನಿಟಿ ಪೋಸ್ಟ್. ನಮ್ಮ ಒಂದು ಕಮ್ಯುನಿಟಿನ ಪೋಸ್ಟ್ನಲ್ಲಿ ನಿಮ್ಮ ಒಂದು ಪೋಸ್ಟ್ ಕೂಡ ಹಾಕ್ಬೋದು. ಇದರಲ್ಲಿ ಆನನ್ನು ಕ್ಲಿಕ್ ಮಾಡಿದರೆ ನೀವು ಪರ್ಮಿಷನ್ ಕೊಟ್ಟ ಹಾಗೆ ಬೇರೆಯವರಿಗೆ ನಿಮ್ಮ ಚಾನಲಲ್ಲಿ ಅವರ ಪೋಸ್ಟನ್ನು ಹಾಕ್ಬೋದು. 4ನೇದು ಬಂದು ಬ್ಲಾಕ್ಡ್ ವರ್ಡ್ಸ್, ಇದನ್ನು ಕ್ಲಿಕ್ ಮಾಡಿ. ಇದು ನಿಮಗೆ ಒಂದು ಸೆಟ್ಟಿಂಗ್ ಎಲ್ಲ ಯೂಟ್ಯೂಬರ್ ಕ್ರಿಯೇಟರಿಗೆ ತುಂಬ ಬೆನಿಫಿಟ್ ಆಗ್ತದೆ. ಬೇರೆಯವರು ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾರಲ್ಲ, ಆ ಬ್ಯಾಡ್ ವರ್ಡ್ಸನ್ನು ನಾವಿಲ್ಲಿ ಬ್ಲಾಕ್ ಮಾಡ್ಬೋದು. ಉದಾಹರಣೆಗಾಗಿ ನಾನಿಲ್ಲಿ ಫೇಕ್ ಅಂತ ಹಾಕ್ತೀನಿ. ಫೇಕ್ ಕೊಟ್ಟು ನೋಡಿ, ಈ ಒಂದು ವರ್ಡ್ ಬ್ಲಾಕ್ ಆಗ್ತಾರೆ. ಅವರು ಈ ವರ್ಡನ್ನು ಹಾಕಿದರೂ ಕೂಡ ಕಮೆಂಟಲ್ಲಿ ಶೋ ಆಗಲ್ಲ. ಈ ಒಂದು ಸೆಟ್ಟಿಂಗ್ ತುಂಬ ಒಳ್ಳೆಯದನಿಸುತ್ತದೆ. 5ನೇದು ಬಂದು ಲಿಂಕ್ ಟೆಸ್ಟ್. ಇದನ್ನು ಆನ್ ಕೂಡ ಮಾಡ್ಬೋದು, ಆಫ್ ಕೂಡ ಮಾಡ್ಬೋದು. ಇದನ್ನು ಆನ್ ಮಾಡಿದರೆ ಏನು ಪ್ರಾಬ್ಲಮ್ ಗೊತ್ತುಂಟಾ? ಕಾಮೆಂಟ್ ಬಾಕ್ಸ್ನಲ್ಲಿ ನ್ಯೂ ಯೂಟ್ಯೂಬರ್ ಅವರ ಚಾನಲ್ ಕಾಪಿ ಮಾಡಿ ಕಮೆಂಟಿಗೆ ಸೆಂಡ್ ಮಾಡ್ತಾರೆ. ನಮ್ಮ ಒಂದು
ವಿಡಿಯೋದ ಕಮೆಂಟ್ ನೋಡುವವರು ಅವರ ಒಂದು ಚಾನಲನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಲಿ ಅಂತ ಅವರು ಈ ಥರ ಮಾಡ್ತಾರೆ. ಈ ಒಂದು ಫ್ಯೂಚರ್ ಒಳ್ಳೆಯ ಫ್ಯೂಚರ್ ಅಂತ ಹೇಳ್ಬೋದು. ಈ 5 ಕೂಡ ಫ್ಯೂಚರ್ ಯೂಟ್ಯೂಬ್ನವರು ಒಳ್ಳೆಯ ಫ್ಯೂಚರನ್ನು ರಿಲೀಸ್ ಮಾಡಿದ್ದಾರೆ. ಈ ಫ್ಯೂಚರ್ ಯೂಟ್ಯೂಬರಿಗೆ ಒಳ್ಳೆಯ ಬೆನಿಫಿಟ್ ಆಗ್ಬೋದು. ನೋಡಿದ್ರಲ್ಲ, ಈ ಯೂಟ್ಯೂಬ್ ಅವರು ಒಳ್ಳೆಯ ಹೊಸ ಅಪ್ಡೇಟನ್ನು ತಂದಿದ್ದಾರೆ. ಯಾರೆಲ್ಲ ನಮಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಸಹಕಾರ ಆಗ್ತದೆ.